ಕಡಿಮೆ ಆಯಿತು ಅಂದುಕೊಂಡಿದ್ದ ಕಬ್ಬಿನ ಕಿಚ್ಚು ಮತ್ತೆ ಹೊತ್ತಿ ಉರಿದಿದೆ. ಈ ಬಾರಿ ಹಿಂದೆಂದಿಗಿಂತಲೂ ಜೋರಾಗಿ ಧಗಧಗಿಸಿದೆ. ಕಬ್ಬಿನ ಕಿಚ್ಚಿಗೆ ಈ ಬಾರಿ ಟ್ರ್ಯಾಕ್ಟರ್ಗಳು, ಬೈಕ್ಗಳು ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಇಷ್ಟಕ್ಕೂ ಬಾಗಲಕೋಟೆಯಲ್ಲಿ ನಡೆದದ್ದು ಏನು? ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದು ಯಾರು? ಕಬ್ಬಿನ ಕಿಚ್ಚಿನ ಹಿಂದೆ ಇರೋದು ರೈತರ ಕಿಡಿಗೇಡಿಗಳ? दो सर्कल ಏನು ಬಂದಿರಲ್ಲ ರೀ ರೈತರ ಅವ್ರು ಬಂದು ಕೊಡ್ಲಿ ಹತ್ತಿಂದ ಕಲ್ಲು ಹೋಗೋದು ಬಂದು ಅವ್ರನ್ನ ರೀ ಟ್ರ್ಯಾಕ್ಟರ್ ನಿಂತಿದ್ದ ಟ್ರ್ಯಾಕ್ಟರ್ಗಳನ್ನ ರೀ ಚಾಲೂ ಮಾಡಿ ಗೇರ್ ಹಾಕೋದು ಬಿಟ್ಟುಬಿಡೋದು ಸರಿ ಸುಮಾರು 5 ಗಂಟೆ ಸುಮಾರಿಗೆ ಸರ್ ಅವ್ರೊಂದು 1000-1500 ಜನ ಏಕಾಏಕಿ ಬಂದ್ರು ಸರ್. ಅಲ್ಲಿಂದ ಬಂದವನ ಏಕಾಏಕಿ ಪ್ರತಿ ಡೇಬಿಗೆ ಉರಿ ಹಚ್ಚೋದ್ರು. ಟ್ರ್ಯಾಕ್ಟರ್ಗಳು ಹೆಂಗ್ ಬೇಕು ಹಂಗೆ ಚಾಲೂ ಮಾಡೋದು. ಮತ್ತೆ ಸರಿ ಸುಮಾರು ಒಂದು 200-300 ಟ್ರ್ಯಾಕ್ಟರ್ಗಳಿಗೆ ಏಕಾಏಕಿ ಉರಿ ಹಚ್ಚಿಬಿಟ್ರು ಸರ್. ರೈತರ ಹೆಸರಿನಲ್ಲಿ ಯಾರ ಕಿಡಿಗಳಿಗೆ ಬಂದು ಮಾಡಿರೋ ಕೃತ್ಯ ಅಂತ ನಮ್ಮ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ. ಮೊನ್ನೆ ತಾನೇ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಲ್ಲುಗಳನ್ನು ತೂರಿ ಪೊಲೀಸರನ್ನ ಕಿಲೋಮೀಟರ್ ಗಟ್ಟಲೆ ಓಡಿಸಲಾಗಿತ್ತು. ಒಂದಷ್ಟು ಮಂದಿಗೆ ಬುರುಡೆ ಒಡೆಯಲಾಗಿತ್ತು. ಆದರೆ ಆ ಘಟನೆಯ ನಂತರ ರೈತ ಹೋರಾಟಗಾರರು ನಾವಲ್ಲ ಕಲ್ಲು ಹೊಡೆದಿದ್ದು ನಾವಲ್ಲ ಎಂದಿದ್ರು. ಈಗ ಬಾಗಲಕೋಟೆ ಕಬ್ಬು ತುಂಬಿಸಿದ ಟ್ರ್ಯಾಕ್ಟರ್ಗಳನ್ನೇ ಬೆಂಕಿ ಇಟ್ಟು ಸುಟ್ಟು ಹಾಕಲಾಗಿದೆ. ಈಗಲೂ ರೈತರು ನಾವಲ್ಲ ಅಂತ ಇದ್ದಾರೆ. ಮತ್ತೆ ಹೊತ್ತಿಕೊಳ್ತು ಕಬ್ಬಿನ ಕಿಚ್ಚು. ಟ್ರ್ಯಾಕ್ಟರ್, ಬೈಕು, ಕಬ್ಬು ಧಗಧಗ. 50 ಟ್ರ್ಯಾಕ್ಟರ್ಗೆ ಬೆಂಕಿ, 7 ಬೈಕು ಭಸ್ಮ. ಗಲಾಟೆ, ಕಲ್ಲು ತೂರಾಟ ನಿಷೇಧಾಜ್ಞೆ. ಬಾಗಲಕೋಟೆಯಲ್ಲಿ ಬೆಂಕಿ ಹಚ್ಚಿದ್ಯಾರು? ರೈತರ ಆಕ್ರೋಶನ, ಕಿಡಿಗೇಡಿಗಳ ಕೆಲಸಾನ? ಸಕ್ಕರೆ ಕಾರ್ಖಾನೆ ಮುಂದೆ ಸಾಲಾಗಿ ನಿಂತಿರೋ 100 ಟ್ರ್ಯಾಕ್ಟರ್ಗಳಲ್ಲಿ ಲೋಡ್ ಆಗಿದ್ದಾಗಲೇ ಹೊತ್ತಿಕೊಂಡು ಉರಿತಾ ಇರೋ ಕಬ್ಬು. ಥಟ್ ಅಂತ ನೋಡಿದ್ರೆ ಇದು ಯಾವುದೋ ಸಿನಿಮಾ ಶೂಟಿಂಗ್ ಅನ್ನಿಸ್ಬಿಡುತ್ತೆ. ಸಿನಿಮಾದವರು ಕಬ್ಬಿಗೆ ಬೆಂಕಿ ಹಚ್ಚಿ ಚಿತ್ರೀಕರಣ ಮಾಡ್ತಾ ಇರಬಹುದು ಅನ್ಸುತ್ತೆ. ಆದರೆ ಇದು ರಿಯಲ್. ಬಾಗಲಕೋಟೆಯ ಮಹಾಲಿಂಗಪುರ ಪಟ್ಟಣ ಬಳಿ ಇರುವ ಸಂಗಾನಟಿ ಕ್ರಾಸ್ನಲ್ಲಿ ನಡೆದಿರೋ ಭಯಾನಕ ಘಟನೆ. ಫಾರ್ಮರ್ಸ್ ಅಂದ್ರೆ ಫ್ಲವರ್ ತರ ಇರ್ತಾರೆ ಅಂದುಕೊಂಡ್ರ ಫೈರ್ ತರ ಇರ್ತಾರೆ. ಆಕ್ರೋಶ ಹೆಚ್ಚಾದಾಗ ಕಿಚ್ಚು ಹಚ್ತಾರೆ ಅನ್ನೋದಕ್ಕೆ ಇತ್ತೀಚಿನ ಘಟನೆಗಳೇ ಸಾಕ್ಷಿ. ಬೆಳಗಾವಿಯಲ್ಲಿ ಶುರುವಾದ ಕಬ್ಬು ಬೆಳೆಗಾರರ ಕಿಚ್ಚು ಅಲ್ಲಿಂದ ಬೇರೆ ಜಿಲ್ಲೆಗಳಿಗೂ ವ್ಯಾಪಿಸಿ ಭಾರೀ ಘರ್ಷಣೆಗೆ ಕಾರಣವಾಗಿತ್ತು. ಕೊನೆಗೆ ಸರ್ಕಾರವೇ ಇಳಿದು ಬಂದು ಪ್ರತಿ ಟನ್ ಕಬ್ಬಿಗೆ 100 ರೂಪಾಯಿ ಬೆಲೆ ಏರಿಕೆ ಮಾಡಿತ್ತು. ಸರ್ಕಾರದಿಂದ 50 ರೂಪಾಯಿ, ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿ ಕೊಡುವಂತೆ ಸರ್ಕಾರವನ್ನು ಒಪ್ಪಿಸಿತ್ತು. ಇದರ ನಂತರ ಬೆಳಗಾವಿ, ಹಾವೇರಿ ಸೇರಿದಂತೆ ಹಲವಾರು ಜಿಲ್ಲೆಗಳ ರೈತರು ಹೋರಾಟವನ್ನು ನಿಲ್ಲಿಸಿದ್ರು. ಆದರೂ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ. ಬೆಳಗಾವಿಯ ಮುಧೋಳದಲ್ಲಿ ಆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡು ಕಬ್ಬು ಮತ್ತು ಕಬ್ಬಿನ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿವೆ.
ಎತ್ತ ನೋಡಿದ್ರು ಬೆಂಕಿ, ಎಲ್ಲಿ ನೋಡಿದ್ರು ಬೆಂಕಿ. ಕಿಲೋಮೀಟರ್ ಗಟ್ಟಲೆ ನಿಲ್ಲಿಸಿದ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿವೆ. ಸಾಲಾಗಿ ಬೆಂಕಿ ಉರಿತಾ ಇರೋದನ್ನ ನೋಡಬಹುದು. ಕಾರ್ಖಾನೆಗಳಿಗೆ ಬೆಂಕಿ ಬಿದ್ದಾಗ ಅಥವಾ ಅತಿ ದೊಡ್ಡ ಬೆಂಕಿ ಅವಘಡ ಉಂಟಾದಾಗ ಕಾಣಿಸುವ ರೀತಿ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಬ್ಬಿಗೆ ಬೆಂಕಿ ಹಚ್ಚಿದ ಪರಿಣಾಮ ಅಲ್ಲಿ ಕಬ್ಬಿನ ಜೊತೆಗೆ ಟ್ರ್ಯಾಕ್ಟರ್ಗಳು ಬೆಂಕಿಯಲ್ಲಿ ಸುಟ್ಟು ಹೋಗಿವೆ. ಸುಮಾರು 6 ಟ್ರ್ಯಾಕ್ಟರ್ ಎಂಜಿನ್ಗಳು ಬೆಂಕಿಗೆ ಆಹುತಿಯಾಗಿವೆಯಂತೆ. ಕಬ್ಬು ತಾನೇ ನೊಂದು ಸಿಹಿಯನ್ನ ಕೊಡೋ ಕಬ್ಬು ಹೇಗೆ ಧಗಧಗಿಸ್ತಾ ಇದೆ ನೋಡಿ. ಬೆಳೆ ಬೆಳೆದ ರೈತನಿಗೂ ಇಲ್ಲ, ಕೊಂಡುಕೊಂಡ ಕಾರ್ಖಾನೆಗೂ ಇಲ್ಲದೆ ಲೋಡು ಕಬ್ಬೆಲ್ಲ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದೆ. ಸಾಲಾಗಿ ನಿಲ್ಲಿಸಿರೋ 10 ಟ್ರ್ಯಾಕ್ಟರ್ಗಳು ಕಬ್ಬಿನ ಲೋಡ್ ಸಮೇತ ಸುಟ್ಟು ಭಸ್ಮ ಆಗ್ತಾ ಇದೆ. ಕಬ್ಬು ಬೆಂಕಿಗೆ ಆಹುತಿಯಾಗುವುದನ್ನ ನೋಡಿಕೊಂಡು ಒಂದಷ್ಟು ಜನರು ಓ ಅಂತ ಓಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಮಹಲಿಂಗಪುರ ಪಟ್ಟಣ ಬಳಿ ಇರುವ ಸಂಗಾನಟಿ ಕ್ರಾಸ್ ಬಳಿ ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದು ಎಲ್ಲವೂ ಈಗ ಸುಟ್ಟು ಭಸ್ಮ ಆಗಿದೆ. ಟ್ರ್ಯಾಕ್ಟರ್ಗಳಲ್ಲಿ ತುಂಬಿದ್ದ ಕಬ್ಬು ಮಾತ್ರ ಅಲ್ಲ, ಕೆಲವರು ಕಿಡಿಗೇಡಿಗಳು ಟ್ರ್ಯಾಕ್ಟರ್ಗಳ ಇಂಜಿನ್ಗಳಿಗೂ ಬೆಂಕಿ ಇಟ್ಟು ಸುಟ್ಟಿದ್ದಾರೆ. ಅಲ್ಲೇ ನಿಲ್ಲಿಸಿದ ದ್ವಿಚಕ್ರ ವಾಹನಗಳನ್ನು ಸುಟ್ಟು ಹಾಕಿದ್ದಾರೆ. ಫ್ಯಾಕ್ಟರಿಗೆ ಸಾಗಿಸುತ್ತಿದ್ದ ಕಬ್ಬಿನ ಟ್ರ್ಯಾಕ್ಟರ್ ಟ್ರಾಲಿಗಳನ್ನು ನೆಲಕ್ಕುರುಳಿಸಿ ರೈತರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಬ್ಬು ತುಂಬಿದ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ನಂತರ ಶುಗರ್ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡಿದ್ದಾರೆ. ಮಾತುಕತೆಗೆ ಕಾರ್ಖಾನೆ ಮಾಲೀಕರು ಬರಲಿಲ್ಲ ಅಂತ ತಾಳ್ಮೆ ಕಳೆದುಕೊಂಡ ರೈತರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಟ್ರ್ಯಾಕ್ಟರ್ ಗಾಲಿಯ ಗಾಳಿ ತೆಗೆದು ಒಂದು ಟ್ರಾಲಿಯನ್ನ ಪಲ್ಟಿ ಮಾಡಿಸಿದ್ದಾರೆ. ಇನ್ನೊಂದು ಟ್ರಾಲಿ ಪಲ್ಟಿಯಾಗದ ಹಿನ್ನೆಲೆ ನಿಂತಲ್ಲೇ ಅದಕ್ಕೆ ಬೆಂಕಿ ಹಚ್ಚಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವರು ಟ್ರ್ಯಾಕ್ಟರ್ ಬೈಕುಗಳಿಗೆ ಬೆಂಕಿ ಇಟ್ಟರೆ, ಇನ್ನು ಕೆಲವರು ನಿಲ್ಲಿಸಿದ್ದ ಟ್ರ್ಯಾಕ್ಟರ್ಗಳಿಗೆ ಕಲ್ಲು ಹೊಡೆದು ತಮ್ಮ ಕೋಪವನ್ನ ಕಮ್ಮಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲದೆ ಸಮೀರವಾಡಿ ಕಾರ್ಖಾನೆಗೆ ನುಗ್ಗಿದ ರೈತರು ಅಲ್ಲೂ ಸಹ ದಾಂಧಲೆ ಮಾಡಿದ್ರು. ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿದ್ರು. ಮುಧೋಳ ತಾಲೂಕಿನ ಸಮೀರವಾಡಿಯ ಗೋದಾವರಿ ಶುಗರ್ಸ್ ಬಳಿ ಈ ಘಟನೆ ನಡೆದಿದ್ದು, ಪೊಲೀಸರೇ ಅಸಹಾಯಕರಾಗಿ ನೋಡಿಕೊಂಡು ನಿಲ್ಲುವಂತಾಗಿತ್ತು. ಕಬ್ಬು ತುಂಬಿ ಕಾರ್ಖಾನೆ ಮುಂದೆ ನಿಲ್ಲಿಸಿದ ಟ್ರ್ಯಾಕ್ಟರ್ಗಳು ಮಾತ್ರ ಅಲ್ಲ, ಅಲ್ಲೇ ಇದ್ದ ಬೈಕ್ಗಳಿಗೂ ಬೆಂಕಿ ಹಚ್ಚಿ ಸುಟ್ಟು ಹಾಕಲಾಗಿದೆ. ಅಲ್ಲಿ ಹೋರಾಟ ಮಾಡಲು ಹೋಗಿದ್ದವರಿಗೆ ರೈತರ ಮೇಲೆಯೇ ಆಕ್ರೋಶನ ಅಥವಾ ಸಕ್ಕರೆ ಕಾರ್ಖಾನೆ ಮೇಲೆ ಆಕ್ರೋಶನ ಅಥವಾ ಸರ್ಕಾರದ ಮೇಲೆ ಆಕ್ರೋಶನ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಯಾಕಂದ್ರೆ ರೈತರು ಬೆಳೆದ ಬೆಳೆಗೆ ಬೆಂಕಿ ಹಚ್ಚಿರೋ ಕಿಡಿಗೇಡಿಗಳು ಜನಸಾಮಾನ್ಯರ ಬೈಕುಗಳನ್ನು ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಟ್ಟಿದ್ದಾರೆ. ನಾ ಈಗ ಓಡ್ಕೊತ ಬಂದು ರೈಸಲ್ದಾರ್ ಬರೋಕಂದ್ರೆ ಗಾಡಿ ತಗೊಳ್ಬೇಕಂತ ಓಡ್ಕೊತ ಬರ್ಲಾಗ್ತೀವಿ. ಬರೋ ಟೈಮ್ದಾಗ ಬಡಿಯಾಕತ್ತಂದ್ರೆ ನಾವು ಓಡಿ ಬಂದ್ವಿ. ಅಲ್ಲಿ ಓಡಿ ಹೋಗ್ಬಿಡ್ದ ನಾವು ಇಂಥ ಒಂದು ಗಾಡಿಗೆ ಇದು ಹೆಚ್ಚಾಗಿ ಇಂಜನ್ ಅಂತ ಎಲ್ಲ ಸುಟ್ಟೋಗೈತೆ. ನಮ್ಗೆ ಎಷ್ಟು ಟನ್ ಕಬ್ಬಿತ್ರಿ? 20 ಟನ್ ಕಬ್ಬಿತ್ರಿ. ಇಂಜನ್ ಅಂತ ಏನು ಉಳಿದಿಲ್ಲ ಸರ್. ಹಂಗೆ ಓಡ್ಕೊತ ಹೋಗಂತ ನಾನು ಬಡ್ದಾರ ಗಾಡಿ ಯಾವ ಕಡೆ ಅಂತ ಬಂದ್ರೆ ರೈತರು ಇಲ್ಲಿಂದ ಬಂದಿಲ್ಲ. ಇಂಜನ್ ತಗೊಬಿಡ್ದ ಇಳಿಬಿಡ್ದ ಬಡಿಯಾಕತ್ರಿ. ಅಟ್ರಾಕ್ ಕಸ್ಕೊಂಡು ಓಡಿ ಎಷ್ಟು ಮಂದಿ ಇದ್ರಿ ಅಂದಾಜು? ಒಂದು 8-10 ಮಂದಿ ಇದ್ದಾರೆ. ಮುಂದೆ ಓಡ್ಕೊತ ಬಂದವ್ರು ಅಷ್ಟೇ. 7-8 ಮಂದಿ ಅಷ್ಟೇ ಇದ್ರು. ನಾನು ಮುಂದೆ ಸಿಕ್ಕಂತ ಅಲ್ಲಿ ಬಡಿಯಾಕತ್ತೀನಿ. ಏನು ಮಾಡಿದ್ರೆ ರೈತ ಇಲ್ಲಿ ಬಂದ ತಕ್ಷಣ ಏನು ಮಾಡಿದ್ರೆ? ಏನಿಲ್ಲ, ಅವ್ರು ದಂಡಿಗೆ ಮಾಡಕತ್ತಿದ್ರು. ಅಲ್ಲಿ ದಂಡಿಗೆ ಮಾಡೋದಂತ ಗಾಡಿ ಕಡೆ ಬರ್ತಾರಂತ ಹಿಂದುವರಿನ ಹಚ್ಕೋತ ಬಂದ. ಇಲ್ಲಿ ನೋಡಿ, ಒಂದೇ ಕಡೆ ಎಷ್ಟೊಂದು ಬೈಕ್ಗಳು ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇವೆ ಅಂತ. ಕಬ್ಬಿಗೆ ಬೆಂಕಿ ಹಚ್ಚಿದ ನಂತರ ಕೆಲವರು ಕಿಡಿಗೇಡಿಗಳು ಬೈಕ್ಗಳಿಗೂ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಬೇಕು ಅಂತಲೇ ಪೆಟ್ರೋಲ್ ಬಾಟಲಿಗಳನ್ನು ತೆಗೆದುಕೊಂಡು ಬಂದು ಬೆಂಕಿ ಹಾಕಿದ್ದು, ಒಂದೇ ಕಡೆ 5-6 ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ನೀವು ನೋಡಬಹುದು, ಒಂದು ಕಡೆ 4-5 ಬೈಕ್ಗಳು ಸುಟ್ಟು ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಇನ್ನೊಂದು ಬೈಕು ಧಗಧಗಿಸ್ತಾ ಇದೆ. ಅದೇ ರೀತಿ ಕೆಲವು ಬೈಕ್ಗಳನ್ನು ಬೆಂಕಿ ಹಚ್ಚದೆಯೇ ಧ್ವಂಸ ಮಾಡಲಾಗಿದೆ.
ಉಗ್ರ ಹೋರಾಟ ನಡೆದ್ರೇನೇ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದ ಹೋರಾಟದ ಮೂಲಕ ಸಾಬೀತಾಗಿತ್ತು. ಅದಕ್ಕೆ ಬಾಗಲಕೋಟೆಯ ಮುಧೋಳದಲ್ಲೂ ರೈತರು ಕಬ್ಬಿಗೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಉಗ್ರ ಹೋರಾಟ ಮಾಡಿದ್ದಾರೆ. ಅಲ್ಲಿ ಕಲ್ಲು ಹೊಡೆದಿರೋದು, ಬೆಂಕಿ ಹಚ್ಚಿರೋದು, ಹಸಿರು ಶಾಲು ಹೋರಾಟಗಾರರು ಕಲ್ಲು ಹೊಡೆದು ಓಡ್ತಾ ಇರೋದು ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದರೆ ರೈತ ಹೋರಾಟಗಾರರು ಮಾತ್ರ ನಾವು ಬೆಂಕಿ ಹಚ್ಚಿಲ್ಲ, ಯಾರೋ ಹೊರಗಿನಿಂದ ಬಂದ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ, ಕಾರ್ಖಾನೆ ಮಾಲೀಕರೇ ಮಾಡಿರಬಹುದು ಅಂತ ರೈತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ಹೊತ್ತಿಕೊಂಡಿದ್ದು ಏಕೆ ಅಂತ ನೋಡೋದಾದ್ರೆ, ಮುಧೋಳದ ಸಮೀರವಾಡಿಯ ಗೋದಾವರಿ ಶುಗರ್ಸ್ ರೈತರ ಕಬ್ಬಿನ ಹಣ ಬಾಕಿ ಉಳಿಸಿಕೊಂಡಿತ್ತು. ಬಾಕಿ ಹಣ ಕೊಟ್ಟ ನಂತರವೇ ಕಬ್ಬು ತೆಗೆದುಕೊಳ್ಳಬೇಕು. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಿದ ನಂತರವೇ ಕಬ್ಬು ನುರಿಸಬೇಕು ಅಂತ ರೈತರು ಕಾರ್ಖಾನೆಗೆ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ರೈತರ ಎಚ್ಚರಿಕೆಯನ್ನು ಮೀರಿ ಕಾರ್ಖಾನೆ ಕಬ್ಬು ನುರಿಸುವ ಕೆಲಸ ಆರಂಭಿಸಿತ್ತಂತೆ. ಇದರಿಂದ ಆಕ್ರೋಶಗೊಂಡ ರೈತರು ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಹಾಗೆ ಇಲ್ಲಿ ರೈತರಿಗೆ ರೈತರೇ ಶತ್ರುಗಳಾಗಿದ್ದಾರೆ. ಬಾಕಿ ಹಣ ಕೊಡದೆ, ಅಲ್ಲದೆ 3,500 ರೂಪಾಯಿ ದರವನ್ನು ಒಪ್ಪಿಕೊಳ್ಳದೆ ಕೇವಲ 3,200 ರೂಪಾಯಿಗೆ ರೈತರು ಕಬ್ಬು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೋರಾಟ ಮಾಡ್ತಾ ಇದ್ದ ರೈತರು ಆಕ್ರೋಶಗೊಂಡು ಕಾರ್ಖಾನೆ ಮುಂದೆ ನಿಲ್ಲಿಸಿದ ಕಬ್ಬಿಗೆ ಬೆಂಕಿ ಹಚ್ಚಿದ್ದಾರೆ. ಕೆಲವರಿಗೆ ಟ್ರ್ಯಾಕ್ಟರ್ ಸುಡುವ ಉದ್ದೇಶ ಇರಲಿಲ್ಲ, ಆದರೆ ಇನ್ನು ಕೆಲವರು ಆಕ್ರೋಶದಲ್ಲಿ ಟ್ರ್ಯಾಕ್ಟರ್ಗಳನ್ನು ಧ್ವಂಸ ಮಾಡಿದ್ದಾರೆ. ಕಷ್ಟಪಟ್ಟು ರೈತರು ಬೆಳೆದಿದ್ದ ಫಸಲನ್ನ ಕೆಲವೇ ಗಂಟೆಗಳಲ್ಲಿ ಸುಟ್ಟು ಭಸ್ಮ ಮಾಡಿದ್ದಾರೆ. ಇನ್ನು ಈ ಗಲಾಟೆ ಗದ್ದಲ ಶುರುವಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಗುರುವಾರ ಮುಧೋಳ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದ ರೈತರು ಸಂಜೆ ಶುಕ್ರವಾರದ ಹೋರಾಟದ ಬಗ್ಗೆ ಸಭೆ ಸೇರಿ ಚರ್ಚಿಸಲು ತೀರ್ಮಾನಿಸಿದ್ರು. ಅಷ್ಟೊತ್ತಿಗೆ ಸಮೀರವಾಡಿ ಕಾರ್ಖಾನೆ ರೈತರ ಎಚ್ಚರಿಕೆಯ ಮಧ್ಯೆಯೇ ಕಬ್ಬು ನುರಿಸಿರೋ ವಿಚಾರ ಗೊತ್ತಾಗಿತ್ತು. ಆಗ ಬೈಕುಗಳ ಮೇಲೆ ಕಾರ್ಖಾನೆಯತ್ತ ಹೊರಟಿದ್ದ ರೈತರು ದಾರಿ ಮಧ್ಯೆ ಸಿಕ್ಕ 2 ಟ್ರ್ಯಾಕ್ಟರ್ಗಳನ್ನು ದಬ್ಬಿ ಬೆಂಕಿ ಹಚ್ಚಿದ್ರು. 2 ಟ್ರ್ಯಾಕ್ಟರ್ ಕಬ್ಬಿಗೆ ಬೆಂಕಿ ಹಚ್ಚಿದ ರೈತರು ಧೈರ್ಯ ಹೆಚ್ಚಿಸಿಕೊಂಡು ಕಾರ್ಖಾನೆ ಬಳಿ ನಿಲ್ಲಿಸಿದ ಟ್ರ್ಯಾಕ್ಟರ್ಗಳಿಗೂ ಬೆಂಕಿ ಹಚ್ಚಲು ಮುಂದಾದರು. ಸಮೀರವಾಡಿಯ ಗೋದಾವರಿ ಶುಗರ್ಸ್ ಮುಂದೆ 120ರಿಂದ 140 ಟ್ರ್ಯಾಕ್ಟರ್ಗಳು ಕಬ್ಬು ತುಂಬಿಕೊಂಡು ನಿಂತಿದ್ವು. ಏಕಾಏಕಿ ನುಗ್ಗಿ ಬಂದ ರೈತರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲು ತೀರ್ಮಾನಿಸಿದ್ರು. ಆರಂಭದಲ್ಲಿ 20ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಆದರೆ ಒಂದರ ಪಕ್ಕದಲ್ಲಿ ಮತ್ತೊಂದು ಟ್ರ್ಯಾಕ್ಟರ್, ಹೀಗೆ ಸುಮಾರು 140 ಟ್ರ್ಯಾಕ್ಟರ್ಗಳು ಒಂದೇ ಕಡೆ ನಿಂತಿದ್ರಿಂದ ಬೆಂಕಿ ಒಂದರಿಂದ ಮತ್ತೊಂದು ಟ್ರ್ಯಾಕ್ಟರ್ಗೆ ವ್ಯಾಪಿಸಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿಯಾಗಿವೆ. ರೈತರ ಕಷ್ಟವನ್ನ ಅರಿತ ರೈತರೇ ಕಬ್ಬಿನ ಬೆಳೆ ಮತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಸಣ್ಣತನ ತೋರಿಸಿದ್ದಾರೆ. ಪೊಲೀಸರ ಮೇಲೆಗೆ ಕಲ್ಲು ತೂರಿದ ರೈತರು. 3 ತಾಲೂಕುಗಳಲ್ಲಿ ನಿಷೇಧಾಜ್ಞೆ ಜಾರಿ. ಸಮೀರವಾಡಿ ಕಾರ್ಖಾನೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ವೇಳೆ ಅಲ್ಲಿ ಕಲ್ಲು ತೂರಾಟವು ನಡೆದಿತ್ತು. 2 ಗುಂಪುಗಳ ನಡುವೆ ಭೀಕರ ಕಲ್ಲು ತೂರಾಟ ನಡೆದಿತ್ತು. ಕೆಲವರು ಯಾರೋ ಕಿಡಿಗೇಡಿಗಳು ಅಂತ ಹೇಳಿದ್ರೆ, ಇನ್ನು ಕೆಲವು ರೈತ ಹೋರಾಟಗಾರರು ಸಕ್ಕರೆ ಕಾರ್ಖಾನೆ ಕಡೆಯವರೇ ಕಲ್ಲು ಹೊಡೆದು ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಕಲ್ಲು ತೂರಾಟದಲ್ಲಿ ಬಾಗಲಕೋಟೆ ಅಡಿಷನಲ್ ಎಸ್ಪಿಗೆ ಗಾಯ ಆಗಿದೆ. ಎಎಸ್ಪಿ ಮಹಾಂತೇಶ್ ಜಿದ್ದಿ ಕಾಲಿಗೆ ಗಂಭೀರ ಗಾಯ ಆಗಿದ್ದು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಾರ್ಖಾನೆ ಮುಖ್ಯ ದ್ವಾರದ ಬಳಿ ಎಎಸ್ಪಿ ಜಿದ್ದಿ ಬಂದೋಬಸ್ತ್ಗೆ ನಿಂತಿದ್ದು, ಈ ವೇಳೆ ಏಕಾಏಕಿ ಕಲ್ಲು ತೂರಾಟ ಆಗಿದೆ. ದೊಡ್ಡ ಕಲ್ಲು ಎಎಸ್ಪಿ ಕಾಲಿನ ಮೇಲೆ ಬಿದ್ದಿದೆ. ಇವರು ಮಾತ್ರವಲ್ಲದೆ ಇನ್ನೂ ಹಲವು ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. ಎಎಸ್ಪಿ ಜಿದ್ದಿಯವರನ್ನ ಟಾರ್ಗೆಟ್ ಮಾಡಿ ಕೆಲವರು ಅವರ ಕಾಲಿನ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ರೈತರು ಮಾತ್ರ ಇದು ಕಿಡಿಗೇಡಿಗಳ ಕೆಲಸ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಘಟನೆಯ ಗಂಭೀರತೆ ಅರಿತು ಕ್ರಮಕ್ಕೆ ಮುಂದಾದ ಜಿಲ್ಲಾಡಳಿತ ಜಮಖಂಡಿ, ರಬಕವಿ, ಬನಹಟ್ಟಿ, ಮುಧೋಳ ತಾಲೂಕಿನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿತ್ತು. ಪರಿಸ್ಥಿತಿ ಸಹಜ ಸ್ಥಿತಿಗೆ ತರಲು ಜಿಲ್ಲಾಧಿಕಾರಿ 2023 ಕಲಂ 164ರ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು.
ಮುನ್ನೆಚ್ಚರಿಕೆ ಕ್ರಮವಾಗಿ ನಿಷೇಧಿತ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ವಿಜಯಪುರ, ಬೆಳಗಾವಿ ಸೇರಿದಂತೆ ಅಕ್ಕಪಕ್ಕ ಜಿಲ್ಲೆಯಿಂದ ವಿವಿಧ ಪೊಲೀಸ್ ತುಕಡಿಗಳನ್ನು ಕರೆಸಿಕೊಳ್ಳಲಾಗಿತ್ತು. ಘಟನೆಯ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಘಟನೆ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಭೇಟಿ ಕೊಟ್ಟು ರೈತರ ಹಾಗೂ ಸಕ್ಕರೆ ಕಾರ್ಖಾನೆಗಳ ನಡುವಿನ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ರು. ಕಬ್ಬು ಬೆಳೆಗಾರರ ಹೋರಾಟದ ವೇಳೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಯಾರೇ ಆಗಲಿ ಕಾನೂನು ಕೈಗೆ ತೆಗೆದುಕೊಳ್ಳಬಾರದು ಅಂತ ಹೇಳಿದ್ರು. ಯಾರು ಇವತ್ತು ನಮ್ಮ ಅಡಿಷನಲ್ SP ಇವತ್ತು ಗಾಯ ಆಗಿದೆ. ಅದರ ಜೊತೆಗೆ ಕೆಲವರು ಕಬ್ಬಿಗೆ ಬೆಂಕಿ ಹಚ್ಚತಕ್ಕಂಥದ್ದು, ನಾವು ನ್ಯಾಯಯುತ ಬೇಡಿಕೆ ಬೇಕು ಅಂತಕ್ಕಂಥದ್ದು ಈ ಕಡೆ ಒಂದು. ಇದರ ನಡುವೆ ನಡೀತಕ್ಕಂಥ ಈ ಘರ್ಷಣೆ ಇದು ಕೊನೆಗಾಣಬೇಕು. ಇದು ಯಾರಿಗೂ ಒಳ್ಳೆಯದಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ತಿಳಿಸೋದ್ರ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಸೌಹಾರ್ದಯುತವಾಗಿ ತಾವು ರೈತರು ನಡ್ಕೋಬೇಕು, ರೈತ ಹೋರಾಟಗಾರ ನಡ್ಕೋಬೇಕು, ಫ್ಯಾಕ್ಟ್ರಿ ಮಾಲಕರು ನಡ್ಕೋಬೇಕು. ಯಾರೇ ಇಂಥ ದುರ್ಘಟನೆಗೆ ಕಾರಣೀಭೂತರಾಗಿದ್ದಾರೆ ಅದು ನ್ಯಾಯಯುತವಾಗಿ ಅದು ಏನು ತಪ್ಪು ಯಾರು ಮಾಡಿದರೆ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ತಿದೆ. ಇನ್ನು ಈ ಗಲಾಟೆಯನ್ನ ಬೇರೊಂದು ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದು, ಕಾರ್ಖಾನೆ ಬಳಿ 2 ಗುಂಪು ಜಮಾಯಿಸಿತ್ತು. ಗಲಾಟೆಗೂ ಮೊದಲೇ ಕಾರ್ಖಾನೆ ಗೇಟ್ ಒಳಗೆ 106 ಜನ ಜಮಾಯಿಸಿದ್ರು. ಕಾರ್ಖಾನೆ ಆವರಣದ ಹೊರಗೆ ಹೋರಾಟಗಾರರನ್ನ ತಡೆಯಲು ಬ್ಯಾರಿಕೇಡ್ ಹಾಕಲಾಗಿತ್ತು. ಕಾರ್ಖಾನೆ ಒಳಗೆ ಮತ್ತು ಹೊರಗಡೆ ಇದ್ದ ಜನರ ನಡುವೆ ಮಾತಿನ ಚಕಮಕಿ ಇತ್ತು. ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದುಕೊಂಡು ಕೂಗಾಡುತ್ತಿದ್ದ 2 ಗುಂಪುಗಳು ನಂತರ ಕಲ್ಲು ತೂರಿಕೊಂಡು ಗಲಾಟೆ ಮಾಡಿಕೊಂಡವಂತೆ. ಎರಡೂ ಕಡೆಯವರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸರು ಎರಡೂ ಕಡೆಯವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾಗಲೇ ಏಕಾಏಕಿ ಕಲ್ಲುಗಳು ತೂರಿ ಬಂದಿವೆ. ಕಲ್ಲು ಬೀಳ್ತಾ ಇದ್ದಂತೆ ಕಾರ್ಖಾನೆ ಒಳಗಿದ್ದವರಿಂದ ಹೊರಗಿದ್ದವರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಾಟದ ಬಳಿಕ ಬ್ಯಾರಿಕೇಡ್ ಒಳಗೆ ನುಗ್ಗಲು ಪ್ರತಿಭಟನಾಕಾರರ ಯತ್ನ ಮಾಡಿದ್ದು, ಅದು ಸಾಧ್ಯವಾಗದ ಕಾರಣ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಆದರೆ ಕಾರ್ಖಾನೆಯವರೇ ಸಿಂಪತಿ ಪಡೆದುಕೊಳ್ಳಲು ರೈತರನ್ನ ದೂಷಿಸಲು ಕಬ್ಬಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ರೈತ ಹೋರಾಟಗಾರರು ಆರೋಪ ಮಾಡಿದ್ದಾರೆ. ಆದರೆ ಸಿಕ್ಕ ಪ್ರತಿ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾ ಇರೋ ಪೊಲೀಸರು ಯಾರು ಕಿಡಿಗೇಡಿಗಳು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಹೋರಾಟ ವಿಕೋಪಕ್ಕೆ ಹೋದಾಗಲೇ ಸರ್ಕಾರ ಎಲ್ಲ ರೈತರಿಗೂ ಎಲ್ಲ ಜಿಲ್ಲೆಗಳಿಗೂ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಕೊಡುವುದಾಗಿ ಹೇಳಿತ್ತು. ಆದರೆ ಅದನ್ನು ಒಪ್ಪದೆ ಬಾಗಲಕೋಟೆ ರೈತರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ರು. ಆದರೆ ಈಗ ಅದೇ 3,300 ರೂಪಾಯಿಗೆ ಒಪ್ಪಿ ಪ್ರತಿಭಟನೆ ಎಂಡ್ ಮಾಡಿದ್ದಾರೆ. ಬೆಂಕಿ ಹಚ್ಚಿದ ನಂತರ ಪ್ರತಿಭಟನೆ ವಾಪಸ್. ಬಾಗಲಕೋಟೆ ರೈತರ ಜೊತೆ ಸರ್ಕಾರದ ಸಂಧಾನ ಸಕ್ಸಸ್. ಬಾಗಲಕೋಟೆಯಲ್ಲಿ ಕಾಂಪ್ರಮೈಸ್ ಆಗಿದ್ದು ಸರ್ಕಾರನ ರೈತರ. ಬೆಳಗಾವಿಯಲ್ಲಿ ತಣ್ಣಗೆ ಆಯಿತು, ಹಾವೇರಿಯಲ್ಲಿ ತಣ್ಣಗಾಯಿತು. ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಿಂತರೂ ಬಾಗಲಕೋಟೆ ಮುಧೋಳದಲ್ಲಿ ಮಾತ್ರ ರೈತರ ಹೋರಾಟ ಹೆಚ್ಚಾಗಿತ್ತು. ಪ್ರತಿ ಟನ್ಗೆ 3,300 ರೂಪಾಯಿಗೆ ಒಪ್ಪದ ರೈತರು ಕಾನೂನು ಕೈಗೆ ತೆಗೆದುಕೊಂಡು ರೈತರು ತಂದಿದ್ದ ಕಬ್ಬಿಗೆ ಬೆಂಕಿ ಹಚ್ಚಿದ್ರು. ಟ್ರ್ಯಾಕ್ಟರ್ಗಳನ್ನು ಸುಟ್ಟು ಹಾಕಿದ್ರು. ಕೊನೆಗೆ ದೊಡ್ಡ ತಪ್ಪು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬೆಂಕಿ ಹಚ್ಚಿದ್ದು ನಾವಲ್ಲ, ಎಲ್ಲವೂ ಕಾರ್ಖಾನೆಯವರದ್ದೇ ತಪ್ಪು ಅಂತ ಹೇಳಿದ್ರು. ಮುಧೋಳದಲ್ಲಿ ರೈತರ ಕಬ್ಬಿಗೆ ಬೆಂಕಿ ಹಚ್ಚಿದ ಪ್ರಕರಣ ಬಗ್ಗೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಕಷ್ಟಪಟ್ಟು 4-5 ತಿಂಗಳು ಬೆಳೆದ ಬೆಳೆಗೆ ಬೆಂಕಿ ಹಚ್ಚಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ. ಆದರೆ ಅಲ್ಲಿ ಹೋರಾಟ ಮಾಡಿದ ರೈತರು ಮಾತ್ರ ಇದು ನಮ್ಮ ಕೆಲಸ ಅಲ್ಲ, ಕಿಡಿಗೇಡಿಗಳ ಕೆಲಸ ಅಂತ ಆರೋಪ ಮಾಡಲು ಹೊರಟಿದ್ದಾರೆ. ಕೊನೆಗೆ ಗೋದಾವರಿ ಸಕ್ಕರೆ ಕಾರ್ಖಾನೆ ಮೇಲೂ ತಪ್ಪನ್ನ ಹೊರಿಸಿದ್ದಾರೆ. ಆದರೆ ಗೋದಾವರಿ ಸಕ್ಕರೆ ಕಾರ್ಖಾನೆ ವಾಹನಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಕಾರ್ಖಾನೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಾವು ಬೆಂಕಿ ಹಚ್ಚಿಲ್ಲ ಅಂತ ಹೇಳಿದ್ದಾರೆ. 1,000 ಟನ್ ಕಬ್ಬು ಬಂದಿದ್ದಕ್ಕೆ ನಮ್ಮದು ಪೂಜೆ ಆದ ತಕ್ಷಣ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಘಟನೆ ಆಗಿಬಿಡೋದು. ಯಾಕಾಗಿದೆ ನನಗೆ ಗೊತ್ತಿಲ್ಲ. ಇದು ಒಂದು ಯಾಕಂದ್ರೆ ನೀವು ನೋಡಿದ್ರಿ, ಇದು ಸ್ಟೇಟ್ ಲೆವೆಲ್ ಆಗಿ
ಎಲ್ಲರಿಗೂ ಈ ಫ್ಯಾಕ್ಟ್ರಿ ಹಳಿ ಭಾಳ ಮಂದಿ ವ್ಯಕ್ತಪಡಿಸಿದರು. ಈ ಫ್ಯಾಕ್ಟ್ರಿಗೆ ಯಾಕಾಯ್ತು, ನಿಮ್ಮದು ಏನೋ ಹಳಿ ಬಾಕಿ ಇಲ್ಲ, ಮತ್ತು ಅವು ನಮಗೆಲ್ಲ ನಮ್ಮ ಬೇಕಾದ ರೈತರಿಗೆ ಕೇಳ್ಕೊಂಡು ನೋಡ್ರಿ, ಹಳಿ ಬಾಕಿ ಒಂದು ನಯ ಪೈಸೆ ನಮ್ಮದಿಲ್ಲ. ಮತ್ತೊಂದು ಕಡೆ ಬಾಗಲಕೋಟೆ ರೈತರನ್ನು ಸಂಧಾನ ಮಾಡಲು ಸರ್ಕಾರ ಸಾಕಷ್ಟು ಸರ್ಕಸ್ ಮಾಡಿದ್ದು ಕೊನೆಗೂ ಸಂಧಾನವನ್ನ ಯಶಸ್ವಿಯಾಗಿ ಮಾಡಿದೆ. ಮುಧೋಳದಲ್ಲಿ ನಡೀತಾ ಇದ್ದ ರೈತರ ಹೋರಾಟಕ್ಕೆ ತಾತ್ಕಾಲಿಕ ಅಂತ್ಯ ಸಿಗುವಂತೆ ಮಾಡಿದೆ. ರೈತರ ಹೋರಾಟ ಯಶಸ್ವಿಯಾಗಿ ಅಂತ್ಯವಾಗಿದೆ. ರಿಕವರಿ ಹೊರತುಪಡಿಸಿ ಏಕರೂಪ ದರ ಪಡೆದುಕೊಳ್ಳುವಲ್ಲಿ ರೈತರು ಯಶಸ್ಸು ಕಂಡಿದ್ದಾರೆ. ಸಚಿವ ತಿಮ್ಮಾಪುರ್ ರೈತರೊಂದಿಗೆ ನಡೆಸಿದ ಸಭೆ ಯಶಸ್ವಿಯಾಗಿದೆಯಂತೆ. ಇದರಿಂದ ರೈತರು ತಮ್ಮ ಹೋರಾಟವನ್ನ ಹಿಂತೆಗೆದುಕೊಂಡಿದ್ದಾರೆ. ಸದ್ಯ ಜಿಲ್ಲೆಯ ಎಲ್ಲ ರೈತರು 3,300 ರೂಪಾಯಿ ದರಕ್ಕೆ ಒಪ್ಪಿಕೊಂಡಿದ್ದು ಏಕರೂಪ ದರ ನೀಡಿ ಅಂತ ಕೇಳಿದ್ದಾರೆ. ಎಲ್ಲ ಕಡೆ ಏಕರೂಪ ದರ ನೀಡುವಂತೆ ಸಕ್ಕರೆ ಸಚಿವರಿಗೆ ಮನವಿ ಮಾಡಿದ್ದಾರೆ. ಕಬ್ಬು ಬೆಳೆದು ನಿಂತಿದೆ, ಹಾಳಾಗಬಾರದೆಂದು ಹೋರಾಟ ಹಿಂಪಡೆದಿದ್ದೇವೆ. ಸಕ್ಕರೆ ಕಾರ್ಖಾನೆಗಳು ಬಾಕಿ ಬಿಲ್ ಪಾವತಿ ಮಾಡಿದ್ದು ಹೋರಾಟ ಯಶಸ್ವಿಯಾಗಿದೆ ಅಂತ ಹೇಳಿದ್ದು, ಅದೇ ರೀತಿ ಸಮೀರವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇವತ್ತು ಒಂದು ಸಂದೇಶ ಕೊಡ್ತೀವಿ, ಎಲ್ಲ ರೈತರು ಬರ್ತಾರೋ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಆ ವಿಷಯ ಇಟ್ಕೊಂಡು ಕೇರಿಂದ ಹೋರಾಟ ವಾಪಸ್ ತಗೊಳ್ಳುವಂತ ನಿರ್ಧಾರಕ್ಕೆ ಬಂದೆವು. ಸಚಿವರು ಕೂಡ ಮಾತಾಡೇವು, ಜಿಲ್ಲಾ ಅಧಿಕಾರಿಗಳಿದ್ರು, SP ಸಾಹೇಬರು ಇದ್ರು, ಎಲ್ಲರ ನೇತೃತ್ವ ಡಿಸ್ಕಸ್ ಆಗೈತಿ. ಆ ವಿಷಯನ ಎಲ್ಲರಿಗೂ ಮುಟ್ಟಿಸ್ಕೊಂಡು ಚಳವಳಿ ವಾಪಸ್ ತಕ್ಕೋತೀವಿ. ಮುಧೋಳದಲ್ಲಿ ರೈತರು ಹೋರಾಟ ಕೈಬಿಡಲು ಒಂದೇ ಒಂದು ಷರತ್ತನ್ನ ಹಾಕಿದ್ರು. ರಿಕವರಿ ಆಧಾರದ ಬೆಲೆ ಬೇಡ, ರಿಕವರಿ ಏನೇ ಇರಲಿ ನಮಗೆ 3,300 ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಯಾಕಂದ್ರೆ ಒಂದೊಂದು ಕಾರ್ಖಾನೆ ಒಂದು ರಿಕವರಿ ಬರುತ್ತೆ, ಹಾಗಾಗಿ ರಿಕವರಿ ಗಣನೆಗೆ ತೆಗೆದುಕೊಳ್ಬೇಡಿ. ಅದೇ ರೀತಿ 3,250 ರೂಪಾಯಿ ಒಂದೇ ಕಂತಿನಲ್ಲಿ ಹಣ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಈ ಹಿಂದಿನ ಕಬ್ಬು ಕಟಾವು ಸಾಗಾಣಿಕೆ ವೆಚ್ಚ ಭರಿಸಲು ಒತ್ತಾಯ ಮಾಡಿದ್ರು. ಈಗ ಎಲ್ಲದಕ್ಕೂ ಕಾರ್ಖಾನೆಯವರು ಒಪ್ಪಿಕೊಂಡಿದ್ದು ರೈತರು ತಮ್ಮ ಹೋರಾಟವನ್ನ ಅಂತ್ಯ ಮಾಡಿದ್ದಾರೆ. ಸಾಕಷ್ಟು ಹೋರಾಟ, ಬೆಂಕಿ ಗಲಾಟೆಗಳ ನಂತರ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ರೈತರ ಹೋರಾಟ ತಣ್ಣಗಾಗಿದೆ. ಹಾಗಂದ ಮಾತ್ರಕ್ಕೆ ಎಲ್ಲಾ ಕಡೆ ರೈತ ಹೋರಾಟ ನಿಂತಿದೆ ಅಂತ ಅಲ್ಲ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ರೈತರು ಹೋರಾಟ ಮುಂದುವರೆಸಿದ್ದಾರೆ. ಕಬ್ಬಿಗೆ ಸೂಕ್ತ ದರ ನಿಗದಿಗೆ ಆಗ್ರಹಿಸಿ ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಆಲಮೇಲ ತಹಶೀಲ್ದಾರರ ಕಚೇರಿ ಬಳಿ ಸಾವಿರಾರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೆಲವು ಕಡೆ ಪ್ರತಿಭಟನೆಗಳು ನಡೆದಿವೆ. ಹಾಗಾಗಿ ಸರ್ಕಾರ ಆಗಲೇ ಕಬ್ಬು ಕಿಚ್ಚು ಆರಿದೆ ಅಂತ ರಿಲ್ಯಾಕ್ಸ್ ಆಗುವಂತಿಲ್ಲ. ಆತನ ತನು ಶುದ್ಧ, ಆತನ ಮನ ಶುದ್ಧ,